ಹೇಳ್ತಾ ಇದ್ದೇನೆ. ನಿನ್ನನ್ನು ಶಿಕ್ಷಿಸಬೇಕಾದ್ರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ, ನಾನು ನಿನ್ನನ್ನು ತುಂಬ ಪ್ರೀತಿಸಿರುವುದರಿಂದ ನಾನು ನಿನ್ನನ್ನು ಶಿಕ್ಷಿಸುತ್ತೇನೆ ಎಂದು. ಹೌದು, ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾನೆ. ನಮಗೆ ಶಿಕ್ಷೆ ಬಂದಾಗ ಇದು ದೇವರ ಪ್ರೀತಿ ಎಂದು ನಾವು ತಿಳಿದುಕೊಳ್ಳಬೇಕು. ಇದು ನಮಗೆ ಶಿಕ್ಷೆಗಳು ಬಂದಾಗ ನಾವು ದೇವರನ್ನು ಹೀಯಾಳಿಸದಂತೆ, ನಮಗೆ ಬಂದಿರಲಿಕ್ಕಿರುವಂಥ ಶಿಕ್ಷೆ ಯಾಕೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡು ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳುವವರಾಗಿದ್ದು, ದೇವರಲ್ಲಿ ನಾವು ಪ್ರಾರ್ಥಿಸೋರಾಗಿದ್ದು, ದೇವರಿಗೆ ಆ ಒಂದು ಕಷ್ಟದಿಂದ, ಆ ಶಿಕ್ಷೆಯಿಂದ ನಮಗೆ ಬಿಡುಗಡೆ ಮಾಡು. ಯಾಕೆಂದರೆ ದೇವರೇ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ, ಅದಕ್ಕೋಸ್ಕರವೇ ನೀನು ನನ್ನನ್ನು ಶಿಕ್ಷಿಸುತ್ತೀಯಾ ಎಂದು ನಾವು ದೇವರನ್ನು ಪ್ರಾರ್ಥಿಸೋರಾಗಿರಬೇಕು. ಮತ್ತು ಒಂದು ವೇಳೆ ದೇವರು ಆ ರೀತಿ ಶಿಕ್ಷಿಸುವಾಗ ನಾವು ಹಿಂಜಾರಿ ಹೋಗೋದು ಬೇಡ. ದೇವರೇನು ಹೇಳ್ತಾ ಇದ್ದಾನೆ, ನನ್ನ ಶಿಕ್ಷೆಯಲ್ಲಿ ನೀನು ಆಸಕ್ತನಾಗಿರು, ನನ್ನಲ್ಲಿ ನೀನು ಆಸಕ್ತನಾಗಿರು.